ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ನೋಡೋಣ? ಏನಾದ್ರೂ ಗೆಸ್ ಇದೆಯಾ ನಿಮ್ಮಲ್ಲಿ? ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡ್ತೀವಿ ಅಂತ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಿಂಪಲ್ ಪಾಸ್ ಬಗ್ಗೆ ನೋಡ್ತೀವಿ. ಒಂದೊಂದಾಗಿ ನೋಡೋಣ. ಅದಕ್ಕೆಲ್ಲ ಮುಂಚೆ ಫಸ್ಟ್ ವಿಲ್ ಅಪ್ಡೇಟ್ ourselves ಆಸ್ ಯೂಶುವಲ್. ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ತೀನಿ. ಒಂದು ಸಣ್ಣ ಥಾಟ್ ಬರ್ದಿದ್ದೀನಲ್ಲ ಬೋರ್ಡಲ್ಲಿ, ಅದನ್ನ ನಾವು ಫಸ್ಟ್ ನೋಡ್ಬೇಡ. ಯು ಆರ್ ವಾಟ್ ಯು ಡೂ, ನಾಟ್ ವಾಟ್ ಯು ಸೇ ಯು ವಿಲ್ ಡೂ. ನಾವ್ ಯಾರಂದ್ರೆ ನಾವ್ ಏನ್ ಒಂದ್ ಕೆಲ್ಸನ ಮುಗಿಸಿದೀವೋ ಅದನ್ನೇ ನಮ್ಮನ್ನ ಡಿಟರ್ಮೈನ್ ಮಾಡತ್ತೆ. ನಾವ್ ಈ ತರ ಆಗ್ತೀವಿ, ಆ ತರ ಆಗ್ತೀವಿ ಅಂತ ಮಾತುಗಳು ಸಾಲದು ಅಲ್ವಾ? ವಾಟ್ ವಿ ಡೂ ಇನ್ ಆಕ್ಷನ್ ಇಟ್ ಡಿಫೈನ್ಸ್ ಅಸ್, ನಾಟ್ ದ ವರ್ಡ್ಸ್ ದಟ್ ವಿ ಸೇ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ಫ್ಯೂಚರ್. ಮುಂದೆ ಬರೋ ಕಾಲದಲ್ಲಿ ನಾವ್ ಏನ್ ಆಗ್ತೀವಿ ಅನ್ನೋದು ನಮ್ಮನ್ನ ಡಿಫೈನ್ ಮಾಡೋದಿಲ್ಲ. ಖಂಡಿತ ನಾವು ಅದನ್ನ ಏನ್ ಮಾಡ್ತಿದೀವಿ, ಆ ಪಾತಲ್ಲಿ ಹೋಗ್ತಾ ಇದೀವಿ, ಇಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಇವಾಗ ಏನ್ ನಾವ್ ಮಾಡ್ತಿದೀವಿ, ದಟ್ ಡಿಫೈನ್ಸ್ ಅಸ್. ವಾಟ್ ಯು ಡೂ, ದಟ್ಸ್ ವೈ ದೇ ಸೇ ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್. ನಾವ್ ಏನ್ ಕೆಲಸ ಮಾಡ್ತೀವೋ ಅದು ಹೆಚ್ಚಾಗಿ ಮಾತಾಡತ್ತೆ. ನಾವ್ ಯಾವ ತರ ಒಂದ್ ಕೆಲಸ ಮಾಡ್ತೀವಿ, ಏನಾಗಿದ್ದೀವಿ ಅಂತ. ನಾನೊಂದ್ ಕೆಲ್ಸದ ಬಗ್ಗೆ ನನ್ ಬಗ್ಗೆ ಹೆಮ್ಮೆ ನನ್ ಮಾತಾಡ್ತಾನೆ ಇದ್ರೆ ಯಾರಿಗೂ ಅದು ಅಷ್ಟಿಷ್ಟ ಆಗಲ್ಲ ಅಲ್ವಾ? ನಾವ್ ಮಾಡೋ ಕೆಲ್ಸ ನಮ್ ಬಗ್ಗೆ ಹೇಳ್ಬೇಕು. ಇಟ್ಸ್ ನಾಟ್ ದಿ ವರ್ಡ್ಸ್ ದಟ್ ಶುಡ್ ಟಾಕ್ ಅಬೌಟ್ ಅಸ್, ಇಟ್ಸ್ ಆರ್ ಆಕ್ಷನ್ ದಟ್ ನೀಡ್ಸ್ ಟು ಸ್ಪೀಕ್ ಅಬೌಟ್ ಅಸ್. Yes. So with that good note, we'll start today's session. ನಿಮ್ಗೆ ಯಾರಾದ್ರಿಗೂ ಪ್ಯಾನ್ಗ್ರಾಮ್ ಅಂದ್ರೆ ಏನಂತ ಗೊತ್ತಾ? ಪ್ಯಾನ್ಗ್ರಾಮ್ ಅಂದ್ರೆ ಏನಂತ ಗೊತ್ತಾ? ಸಿಂಗಲ್ ಸೆಂಟೆನ್ಸ್ ದಟ್ ಕಂಟೈನ್ ಎವ್ರಿ ಲೆಟರ್ ಆಫ್ ದಿ ಇಂಗ್ಲಿಷ್ ಆಲ್ಫಾಬೆಟ್. ಪ್ರತಿಯೊಂದು ಅಕ್ಷರವು, ಇಂಗ್ಲಿಷ್ ಆಲ್ಫಾಬೆಟ್ ಇರೋ ಪ್ರತಿಯೊಂದು ಅಕ್ಷರವು ಆ ಒಂದು ಸೆಂಟೆನ್ಸ್ ಅಲ್ಲಿ, ಆ ವಾಕ್ಯದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ನಾವು ಪ್ಯಾನ್ಗ್ರಾಮ್ ಅಂತ ಹೇಳ್ತೀವಿ. ಅದನ್ನ ನಾವ್ ಏನಂತ ಹೇಳ್ತೀವಿ? ಪ್ಯಾನ್ಗ್ರಾಮ್ ಅಂತ ಹೇಳ್ತೀವಿ. ಅಂತಹ ಸೆಂಟೆನ್ಸ್ ಗಳು ಇದೆಯಾ ಮ್ಯಾಮ್? ನಾವು ಆತರ ನೋಡಿವಲ್ಲ. ಇವಾಗ ರ್ಯಾಂಡಮ್ ಆಗಿ ನೀವು ಒಂದು ಸೆಂಟೆನ್ಸ್ ನೋಡಿರ್ತೀರಾ, ಅದ್ರಲ್ಲಿ ಎಲ್ಲಾ ಅಕ್ಷರಗಳನ್ನು ಬಳಸಿದಾರ ಅಂತ ನೋಡಿದ್ರೆ ನಾವು ಅಷ್ಟೇನು ಯೋಚನೆ ಮಾಡಿರಲ್ಲ ಅಲ್ವಾ? ನೀವು ಹೋಗಿ ಮನೇಲಿ ಬ್ರೌಸ್ ಮಾಡಿ ನೋಡಿ, ಇಂತಹ ಸೆಂಟೆನ್ಸ್ ಗಳು ಏನಾದ್ರೂ ನೋಡಿದೀರಾ ಅಂತ. ಕ್ರೇಜಿ ಫ್ರೆಡ್ರಿಕ್ ಬಾಟ್ ಮೆನಿ ವೆರಿ ಎಕ್ವಿಸಿಟ್ ಒಪೆಲ್ ಜುವೆಲ್ಸ್. ಕ್ರೇಜಿ ಫ್ರೆಡ್ರಿಕ್ ಬಾಟ್, ಎಷ್ಟೋ ಕಾಸ್ಟ್ಲಿ ಆಗಿರೋ ಜುವೆಲ್ಸ್ ನ ಫ್ರೆಡ್ರಿಕ್ ತಂದ. ಈ ಒಂದು ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ಎ ಇಂದ ಝಿ ತನಕ ಇರೋ ಎಲ್ಲಾ ಅಕ್ಷರಗಳು ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಇನ್ಕ್ಲೂಡ್ ಆಗಿ. ಇಂತಹ ಸೆಂಟೆನ್ಸ್ ಬೇರೆ ಏನಾದ್ರು ಇತ್ತಂದ್ರೆ ನೀವು ನನ್ಗೆ ಮುಂದಿನ ಸೆಷನ್ ಅಲ್ಲಿ ಹೇಳಿ, ಆಯ್ತಾ? ಸರಿನಾ ಮಕ್ಳೇ? ಇದೇ ತರ ಇನ್ನೊಂದು ಸೆಂಟೆನ್ಸ್ ನಾನು ಇಲ್ಲಿ ತೋರಿಸ್ತೀನಿ ಫಾರ್ ಯೋರ್ ರೆಫರೆನ್ಸ್. ಮೈ ಗರ್ಲ್ ವೋವ್ 6 dozen plaid jackets before she quit. This sentence also includes all the letters. ಈ ಒಂದು ಪದಕ್ಕೆ ಬೇರೆ ಏನಾದ್ರೂ ವರ್ಡ್ ಹೇಳಕ್ಕಾಗತ್ತಾ? ವೆರಿ ಹಾಟ್, ತುಂಬಾ ಶೆಕೆ ಆಗ್ತಿದೆ, ತುಂಬಾ ಬಿಸಿಲು. ಇವತ್ತಿನ ದಿನ ತುಂಬಾ ಬಿಸಿಲು ಹೆಚ್ಚಾಗಿದೆ. ವೆರಿ ಹಾಟ್, ಇದಕ್ಕೆ ಏನ್ ಅನ್ಬೋದು? ಸ್ಕಾಚಿಂಗ್ ಅಂತ ಹೇಳ್ಬೋದು. ಸ್ಕಾಚಿಂಗ್ ಅನ್ನೋ ಪದನ ನಾವು ಬಳಸ್ಬೋದು. ಅ ನ್ಯೂ ವರ್ಡ್ ವೇರ್ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ನ್ಯೂ ವರ್ಡ್ ಸ್ಕಾಚಿಂಗ್, SCORCHING. ಬಾಯ್ ಬಿಡದೆ ಮಾತಾಡ್ತಾನೆ ಇರ್ತಾರಲ್ವಾ? ನಿಮ್ಮಲ್ಲಿ ಇರೋ ಗೆಳೆಯರು ಯಾರಾದ್ರೂ ಒಬ್ರು ಇರ್ತಾರೆ ನಿಮ್ ಗ್ಯಾಂಗ್ ಅಲ್ಲಿ, ಬಾಯ್ ಬಿಡದೆ ಮಾತಾಡ್ತಾನೆ ಇರ್ತಾರೆ, ಏನಾದ್ರೂ ಹೇಳ್ತಾನೆ ಇರ್ತಾರೆ. ಅಂತಹ ಜನರನ್ನ ನಾವು ಚಾಟರ್ ಬಾಕ್ಸ್ ಅಂತ ಹೇಳ್ತೀವಿ. ಚಾಟರ್ ಬಾಕ್ಸ್ ಇಸ್ ಸಮ್ ಒನ್ ಹೂ ಟಾಕ್ಸ್ ಅ ಲಾಟ್, ಆಫನ್ ಎಕ್ಸೆಸಿವ್ಲಿ, ಹೆಚ್ಚಾಗಿ ಮಾತಾಡೋರ್ನ ನಾವು ಚಾಟರ್ ಬಾಕ್ಸ್ ಅಂತ ಹೇಳೋದು. ಆನ್ ದಿ ರೈಟ್ ಟ್ರ್ಯಾಕ್, ನೀವು ಸರಿಯಾಗಿರೋ ದಾರಿಯಲ್ಲೇ, ನೀವು ಕೆಲಸವನ್ನ ಸರಿಗೆ ಮಾಡ್ತಿದ್ದೀರಾ ಅಂತ ಹೇಳಂಗಿದ್ರೆ ನಾವು ಈ ಇಡಿಯಂ ನ ಬಳಸ್ಬೋದು. ಆನ್ ದಿ ರೈಟ್ ಟ್ರ್ಯಾಕ್, ಯು ಆರ್ ಪ್ರೋಗ್ರೆಸಿಂಗ್ ಅಂತ ಹೇಳ್ಬೋದು. ಪ್ರೋಗ್ರೆಸಿಂಗ್ ವೆಲ್, ಯುವರ್ ವರ್ಕ್ ಇಸ್ ಆನ್ ದಿ ರೈಟ್ ಟ್ರ್ಯಾಕ್. ನೀನ್ ಮಾಡೋ ಕೆಲಸ ಸರಿಯಾಗಿರೋ ದಾರಿಯಲ್ಲಿದೆ ಅಂದ್ರೆ ಸರಿಗೆ ನೀನ್ ಆ ಕೆಲಸನ ಮಾಡ್ತಾನೆ ಇದೆಯಾ. ಇಂತಹ ಸಿಚುಯೇಷನ್ ನಮ್ಮ ಮನೇಲೂ ನೋಡಿರ್ಬೋದು ಅಲ್ವಾ? ಈ ತರ ನೀರ್ ಸೋರ್ತಾ ಇರತ್ತೆ ಒಂದು ಬಾತ್ರೂಮ್ ಟ್ಯಾಪ್ ಅಲ್ಲೂ, ಇಲ್ಲದೆ ಕಿಚನ್ ಅಲ್ಲಿ ನೋಡಿರ್ಬೋದು. ಸಣ್ಣ ಪುಟ್ಟ ಹನಿ ಬೀಳ್ತಾನೆ ಇರತ್ತೆ. ಇಂತಹ ಆಕ್ಷನ್ ನ ಏನಂತ ಕರಿತೀವಿ? ಫಾಲಿಂಗ್ ಆಫ್ ವಾಟರ್ ಅಂತೀವ? ಅಲ್ಲ. ಫಾಲಿಂಗ್ ಆಫ್ ವಾಟರ್ ಅನ್ನೋದು ಹೇಳ್ಬೋದು, ಆದ್ರೆ ಅದಕ್ಕಂತ ಸ್ಪೆಸಿಫಿಕ್ ಆಗಿರೋ ವರ್ಡ್ ಏನಪ್ಪಾ ಅಂದ್ರೆ ದ ಟ್ಯಾಪ್ ಇಸ್ ಡ್ರಿಪ್ಪಿಂಗ್. ಡ್ರಿಪ್ಪಿಂಗ್ ಅನ್ನೋ ವರ್ಡ್ ನ ಉಪಯೋಗಿಸ್ತೀವಿ. ಡ್ರಿಪ್ಪಿಂಗ್ ಅನ್ನೋದು ಸರಿಯಾಗಿರೋ ವರ್ಡ್.
ಇಲ್ಲಿ ಬಲ್ಬು ಒಂದು ಆನ್ ಆಗಿದೆ, ಒಂದು ಆಫ್ ಆಗಿದೆ. ಇಲ್ಲಾಂದ್ರೆ ಕೆಲವು ಸತಿ ಮನೆಯಲ್ಲಿ ಆನ್ ಆಫ್ ಆಗ್ತಾನೆ ಇರತ್ತಲ್ವಾ, ಫ್ಯೂಸ್ ಆಗೋಕ್ ಮುಂಚೆ ಈ ತರ ಆಗತ್ತೆ. ಅದಕ್ಕೆ ಏನಂತೀವಿ, ದ ಲೈಟ್ ಇಸ್ ಫ್ಲಿಕರಿಂಗ್ ಅಂತ ಹೇಳ್ತೀವಿ. ದ ಲೈಟ್ ಇಸ್ ಫ್ಲಿಕರಿಂಗ್, ಡ್ರಿಪ್ಪಿಂಗ್ ವೆನ್ ದಿ ವಾಟರ್ ಡ್ರಾಪ್ಸ್ ಡೌನ್ ಒನ್ ಬೈ ಒನ್. ವೆನ್ ದ ಲೈಟ್ ಗೋಸ್ ಆನ್ ಅಂಡ್ ಆಫ್ ಫ್ರೀಕ್ವೆಂಟ್ಲಿ ವಿ ಕಾಲ್ ಇಟ್ ಆಸ್ ಫ್ಲಿಕರಿಂಗ್. ಅದಕ್ಕೆ ಏನಂತೀವಿ, ಫ್ಲಿಕರಿಂಗ್ ಅಂತ ಕರಿತೀವಿ. ಸೊ ಹೊಸದಾಗಿರೋ ಇಂಗ್ಲಿಷ್ ಪದಗಳು, ಅದರದ ಅರ್ಥ ಇವೆಲ್ಲ ನೋಡಿದೀವಿ. ಸೊ ಇವತ್ತಿನ ಸೆಷನ್ ನಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ನಿಮಿಷ. ಅದರದ ಅರ್ಥ ಏನು ಎಲ್ಲ ತಿಳ್ಕೊಳ್ಳೋಣ ಒಂದೊಂದಾಗಿ. ಇಟ್ ರೆಪ್ರೆಸೆಂಟ್ ಅನ್ ಆಕ್ಷನ್ ಆರ್ ಇವೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದಿ ಪಾಸ್ಟ್. ಯಾವುದೇ ಒಂದು ಕೆಲಸ ಹಿಂದಿನ ಕಾಲದಲ್ಲಿ ನಡೀತು, ಮುಗ್ದೋಗಿರೋ ವಿಷಯ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ಅದು ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇವಾಗ ನೀವು ಸ್ವಲ್ಪ ಹೊತ್ತು ಮುಂಚೆ ಸೈನ್ಸ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಅಲ್ವಾ, ಅದು ಮುಗ್ದೋಯ್ತು. ಸೈನ್ಸ್ ಕ್ಲಾಸ್ ಅನ್ನೋದು ಮುಗ್ದೋಯ್ತು. ಇಟ್ ಇಸ್ ಅ ಕಂಪ್ಲೀಟೆಡ್ ಆಕ್ಷನ್. ಆ ಕ್ಲಾಸ್ ಆಗಿರೋದು ಮುಗ್ದೋಯ್ತು. ಸೊ ಇಟ್ ರೆಫರ್ಸ್ ಟು ಅನ್ ಆಕ್ಷನ್ ಆರ್ ಅನ್ ಈವೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದಿ ಪಾಸ್ಟ್. ಇದ್ರದ್ದು ವರ್ಬ್ ಫಾರ್ಮ್ ಹೇಗಿರತ್ತೆ? ದ ಸಿಂಪಲ್ ಪಾಸ್ಟ್ ಟೆನ್ಸ್ ಇಸ್ ಫಾರ್ಮ್ ಬೈ ಆಡಿಂಗ್ ಅನ್ ಇಡಿ ಆರ್ ಡಿ ಟು ದಿ ಎಂಡ್ ಆಫ್ ದಿ ಬೇಸ್ ವರ್ಬ್. ಅಂದ್ರೆ ಆ ವರ್ಬ್ ಜೊತೆಗೆ ಇಡಿ ಅಲ್ಲದೆ ಡಿ ನ ನಾವು ಸೇರಿಸ್ತೀವಿ. ನಾನೊಂದು ಊರಲ್ಲಿ ವಾಸ ಮಾಡಿದೆ ಅಂತ ಹೇಗೆ ಹೇಳ್ತೀವಿ? ಐ ಲಿವ್ಡ್ ಇನ್ ಬಿಜಾಪುರ್. ನಾನ್ ಬಿಜಾಪುರಲ್ಲಿ ವಾಸ ಮಾಡಿದೆ. ಇವಾಗಿಲ್ಲ, ನೀವು ಮುಂಚೆ ಆ ಊರಲ್ಲಿ ಇದ್ದೆ. ಅದನ್ನ ಹೇಳೋದಿಕ್ಕೆ ಈ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ವರ್ಬ್ ಆಗಿರೋದು ಲಿವ್, ವಾಸ ಮಾಡೋದು. ಅದ್ರ ಜೊತೆ ಏನ್ ಮಾಡಿದೀವಿ? ಡಿ ಅನ್ನ ಸೇರಿಸಿದೀವಿ. ಶಿ ರೀಚ್ ದಿ ಕಾಲೇಜ್ ಆನ್ ಟೈಮ್. ಟೈಮ್ ಒಳಗೆ ಅವಳ ಕಾಲೇಜ್ನ ಸೇರ್ಬಿಟ್ಲು. ರೀಚ್ಡ್, ಇಲ್ಲಿ ನೋಡಿದ್ರೆ ಅಲ್ಲೋಗಿ ಅವಳು ತಲುಪಿಟ್ಲು, ಸೇರ್ಬಿಟ್ಲು ಅಂತ ಹೇಳುವಾಗ ಈ ವರ್ಬ್ ಜೊತೆಗೆ ಏನಾಗ್ತಿದೆ? ಇಡಿನ ಸೇರಿಸ್ತಿದ್ವಿ. ಈ ಎಲ್ಲಾ ವರ್ಡ್ಗಳು ಅಂದ್ರೆ ಅಂಡರ್ಲೈನ್ ಮಾಡಿರೋ 2 ವರ್ಡ್ಗಳನ್ನೇ ಸಿಂಪಲ್ ಪಾಸ್ಟ್ ಅಲ್ಲಿ ಇರುವಂತ ವರ್ಬ್ಗಳು. ಕರೆಕ್ಟಾ? ಹೇಗತ್ತು ಗೊತ್ತಾಗತ್ತೆ? ಇದರ್ ವಿ ಆಡ್ ಡಿ ಆರ್ ಇಡಿ ಟು ದಿ ಬೇಸ್ ಫಾರ್ಮ್ ಆಫ್ ವರ್ಬ್. ಇಲ್ಲಿ ಬೇಸ್ ಫಾರ್ಮ್ ಆಫ್ ವರ್ಬ್ ಯಾವ್ದಪ್ಪ ಅಂದ್ರೆ ಲಿವ್, ರೀಚ್. ನಮ್ಗೊಂದು ಹಿಂಟ್ ವರ್ಡ್ ಏನಂದ್ರೆ, ಅಕಸ್ಮಾತ್ ಆ ವರ್ಡ್ ಆಗಿರೋದು ಇ ಅಲ್ಲಿ ಮುಗೀತಂದ್ರೆ ಅದಾದ್ಮೇಲೆ ನಾವು ಡಿ ಮಾತ್ರ ಸೇರಿಸ್ತೀವಿ. ಆಯ್ತಾ? ಲಿವ್ಡ್, ಲವ್ಡ್. ಡೈಡ್, ಡಿಐಇಡಿ, ಡೈಡ್. ರೈಟ್? ಸೊ ಇಂತಹ ವರ್ಡ್ಸ್ ನ ನಾವು ಕೆಲವೊಮ್ಮೆ ನೋಡೋಣ. Definition. According to Collins Dictionary, simple past tense defines it as a tense used to refer to the past. Past ಅನ್ನ refer ಮಾಡೋ tense ನೇ ಈ ಸಿಂಪಲ್ ಪಾಸ್ಟ್ ಅನ್ನೋದು. Collins Dictionary defines it as like this. Conjugating verbs ಅಂದ್ರೆ ಅದ್ರ ಜೊತೆಗೆ, ಆ ವರ್ಬ್ ಜೊತೆಗೆ, ಆ ಕ್ರಿಯಾಪದಗಳ ಜೊತೆಗೆ ನಾವು ಏನಂದೆ ಸೇರಿಸೋ ಅಕ್ಷರಗಳು ಇಡಿ ಅಲ್ಲದೆ ಡಿ ನ ಸೇರಿಸ್ತೀವಿ. ಈಗ ವಿ ಆಡ್ ಇಡಿ ಆರ್ ಡಿ ಟು ರೆಗ್ಯುಲರ್ ವರ್ಬ್ಸ್, to irregular verbs, and for regular verbs that end with e we add d. For regular verbs we add either d or ed. ಅಕಸ್ಮಾತ್ ಆ ವರ್ಡ್ ಆಗಿರೋದು, ಆ ವರ್ಬ್ ಆಗಿರೋದು ಇ ಅಲ್ಲಿ ಮುಗೀತಂದ್ರೆ ವಿ ಜಸ್ಟ್ ಆಡ್ ಡಿ. ಇದನ್ನೇ ನಾನೀಗ ಬೋರ್ಡ್ ಅಲ್ಲಿ ಬರ್ದು ತೋರಿಸ್ತೇನೆ ನಿಮ್ಗೆ. ಆಯ್ತಾ? ಇವಾಗ ಅದೇನೋ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ಕೊಟ್ಟಿದ್ದೀರಲ್ಲ ಮ್ಯಾಮ್,
ಆ ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ನೋಡ್ಬೋದಾ? ಖಂಡಿತ ನೋಡೋಣ. ಅದನ್ನ ನೋಡಿ ತಿಳ್ಕೊಳ್ಳೋಣ. ಈ ಆಕ್ಟಿವಿಟಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. Conjugating regular verbs to form simple past. Regular verbs ending with E and E. Regular verbs ending with Y to form simple past. Monosyllabic ending with a vowel plus Y. Offend, offended. Pack, packed. Any other word? Reach, reached. Very good. Irregular verbs ending with an E. E ಅಲ್ಲಿ ಮುಗಿಯೋ verb. ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ? ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಡಿ ಅನ್ನ ಸೇರಿಸ್ತೀವಿ. ಅರೈವ್, ಅರೈವ್ಡ್. ವೆರಿ ಗುಡ್. ಪ್ಲೇಸ್, ಪ್ಲೇಸ್ಡ್. ಒಬ್ರು ಹೇಳಿದ್ದಾರೆ ಈ ಒಂದು ವರ್ಡ್ ಇದೆ ಮ್ಯಾಮ್, ಅದನ್ನು ನಾವು ಕಾಂಜುಗೇಟಿಂಗ್ ರೆಗ್ಯುಲರ್ ವರ್ಬ್ಸ್ ಟು ಫಾರ್ಮ್ ಸಿಂಪಲ್ ಪಾಸ್. ಅಕ್ಸೆಪ್ಟ್, ಅಕ್ಸೆಪ್ಟೆಡ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ಸರಿ ಐಡೆಂಟಿಫೈ ಮಾಡಿದ್ದೀರಾ. ಬೇರೆ ಏನಾದ್ರೂ ವರ್ಡ್ ಇ ಎಲ್ ಮುಗಿಯೋ ವರ್ಬ್ ಇದೆಯಾ? ಪರ್ಫೆಕ್ಟ್. ಲಿವ್, ಲಿವ್ಡ್. raise. He raised the curtain. Regular verbs ending with Y to form simple past. Y ಅಲ್ಲಿ ಮುಗಿಯೋ words. ಅಲ್ಲಿ ನೋಡಿದ್ರೆ try. Y ಅಲ್ಲಿ ಮುಗ್ದಿದೆ. To form its simple past, we remove Y and remove Y and replace it with I. Identify, identified. Y is replaced with I. Same way, marry. It ends with Y. Married. This is save, ending with E. Saved. We are adding D. Yes. Say, said. In which category do we add it? We add it in this category. Excellent. Very good concentration. Monosyllabic words ending with a vowel, then Y. Vowel ಆದ್ಮೇಲೆ Y ಅಲ್ಲಿ ಬಂದಿದೆ ನೋಡಿ. Stay. Multiply. Does it come over here? It comes over here. Stay, stayed. ಇಲ್ಲಿ ವೈ ಆಗಿರೋದು ಐ ಅನ್ನ ರೀಪ್ಲೇಸ್ ಆಗಿಲ್ಲ, ಅದಾದ್ಮೇಲೆ ಇ ಡಿ ಅಂತ ಬಳಸಿದೀವಿ. ಪ್ಲೇ, ಪ್ಲೇಡ್. So we are conjugating regular verbs to form simple past. We either add D or ED. ಅಕಸ್ಮಾತ್ ಇ ಎಲ್ ಮುಗಿತಂದ್ರೆ ಅದಾದ್ಮೇಲೆ ಡಿ ಅನ್ನ ಸೇರಿಸ್ತೀವಿ. ಇನ್ ಮೋಸ್ಟ್ ಆಫ್ ದಿ ವರ್ಡ್ಸ್ ವೇರ್ ಇಟ್ ಎಂಡ್ಸ್ ವಿತ್ ವೈ, we replace it with I and add ed to form its simple past. Okay, we'll check now. ಐಡೆಂಟಿಫೈ ಮಾಡಿರೋ ಎಲ್ಲ ಆನ್ಸರ್ಸ್ಗಳು ಸರಿಯಾಗಿದೆ. ಸೂಪರ್. ಇದನ್ನ ನೋಟ್ ಡೌನ್ ಮಾಡ್ಕೊಬಹುದು ನೀವು.
ಆಯ್ತಾ? ವೆರಿ ಗುಡ್. ಸೂಪರ್ ಮಕ್ಳೇ. ಈಗ ರೆಗ್ಯುಲರ್ ವರ್ಬ್ಸ್ ನೋಡಿದ್ವಿ. ಇರ್ರೆಗ್ಯುಲರ್ ವರ್ಬ್ಸ್ ತಿಳ್ಕೊಂಬಿಡೋಣವಾ? ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು? ಈ ಡಿ ಇ ಡಿ ಎಲ್ಲ ಸೇರೋಂಗಿಲ್ಲ. ಒಟ್ಟು ಹೊಸಾಗಿರೋ ವರ್ಡೇ ಫಾರ್ಮುಲೇಟ್ ಆಗತ್ತೆ. ಓಕೆ, ಅಂತಹ ವರ್ಡ್ಸ್ಗಳನ್ನು ನೋಡೋಣ. ಈಗ ನಾನು ಶೇರ್ ಮಾಡ್ಕೊಳ್ತೀನಿ. ಈಟ್, ವಿ ಟೆಲ್ ಇಟ್ ಆಸ್ ಏಟ್. ತಿನ್ನೋದು, ತಿಂದೆ. ಐ ಈಟ್ ಬನಾನಾ ಎವ್ರಿ ಡೇ. ನಾನು ಪ್ರತಿದಿನ ಬಾಳೆಹಣ್ಣ ತಿಂತೀನಿ. ನಾನು ಬಾಳೆಹಣ್ಣ ಬೆಳಗ್ಗೆ ಹೊತ್ತು ತಿಂದೆ. ಏಟ್. ಇಲ್ಲಿ ನೋಡಿದ್ರೆ ಈಟೆಡ್ನೋ, ಈಟೆಡ್ ಇ ಎ ಟಿ ಇ ಡಿ ಅಂತಾನೋ, ಇಲ್ಲಾಂದ್ರೆ ಇ ಎ ಟಿ ಡಿ ಅಂತ ಬರ್ದಿಲ್ಲ ನಾವು. ಇ ಎ ಟಿ ಎ ಟಿ ಇ, ಟೋಟ್ಲಿ ಅ ಡಿಫರೆಂಟ್ ವರ್ಡ್. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಇರ್ರೆಗ್ಯುಲರ್ ವರ್ಬ್ಸ್. ಬಿಗಿನ್, ದ ಕ್ಲಾಸ್ ಬಿಗಿನ್ಸ್ ಅಟ್ 4 PM. ಕ್ಲಾಸ್ ಆಗಿರೋದು, ಇಂಗ್ಲಿಷ್ ಕ್ಲಾಸ್ ಆಗಿರೋದು 4 ಗಂಟೆಗೆ ಶುರು ಆಗುತ್ತೆ. ಕ್ಲಾಸು 4 ಗಂಟೆಗೆ ಶುರು ಆಯಿತು. ದ ಕ್ಲಾಸ್ ಬಿಗ್ಯಾನ್ ಅಟ್ 4 PM. ಇವಾಗ ಏನ್ ಮಕ್ಳೇ ಟೈಮು? ಇವಾಗ ಟೈಮ್ ಏನು? ಇಟ್ಸ್ ನಿಯರಿಂಗ್ 4:20. ರೈಟ್? ದ ಕ್ಲಾಸ್ ಬಿಗ್ಯಾನ್ ಅಟ್ 4:20 ಅಂತ ಹೇಳ್ತೀವಿ. ಬೈ, ತಗೊಳ್ಳೋದು. ಬಾಟ್, he bought half a dozen of apples. half a dozen apples ಅಂತಂದ. ಬ್ರಿಂಗ್, ತಗೊಂಡ್ ಬಾ. ಬ್ರಿಂಗ್ ಮಿ ಅ ಗ್ಲಾಸ್ ಆಫ್ ವಾಟರ್. he brought me a glass of water. find, found. find, found. I found my lost purse. ನಾನು ಯಾವ ಪರ್ಸ್ನ ಹುಡುಕ್ತಾ ಇದ್ನೋ ಅದು ನನಗೆ ಸಿಕ್ಬಿಡ್ತು. So these are all the examples for irregular verbs. ಇವಾಗ ನಿಮ್ಮೆಲ್ಲರಿಗೂ ಸಿಂಪಲ್ ಪಾಸ್ಟ್ ಅಂದ್ರೆ ಏನು, ಅದರ ಜೊತೆಗೆ ವರ್ಬ್ ಜೊತೆಗೆ ಹೇಗ್ ನಾವು ಇ ಡಿನೋ ಡಿ ಅನ್ನ ಸೇರಿಸಿ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಗ್ ಬರಿತೀವಿ ಅಂತ ನೋಡಿದೀವಿ. ಈಗ ಸಿಂಪಲ್ ಪ್ರೆಸೆಂಟ್ಗೂ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ಗೂ ನಿಮ್ಗೆ ವ್ಯತ್ಯಾಸ ಗೊತ್ತಿದೆಯಾ? ಐಡೆಂಟಿಫೈ ಮಾಡಕ್ಕಾಗತ್ತಾ ಅಂತ ನೋಡೋಣವಾ? ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು? ಆ ವರ್ಬ್ ಜೊತೆ ಎಸ್ ಅಲ್ಲದೆ ಇ ಎಸ್ ನ ಸೇರಿಸ್ತೀವಿ. ಶಿ ಲಿವ್, ಶಿ ಲಿವ್ಸ್ ಇನ್ ಬಿಜಾಪುರ್. ಶಿ ರೀಚಸ್ ಸ್ಕೂಲ್ ಆನ್ ಟೈಮ್. ಟೈಮ್ ಒಳಗೆ ಅವಳು ಸ್ಕೂಲ್ ಅನ್ನ ರೀಚ್ ಮಾಡ್ಬಿಡ್ತಾಳೆ. ಶಿ ರೀಚಸ್. ಇನ್ ಪ್ರೆಸೆಂಟ್ ವಿ either add s or es. In past form we either add d or ed, or it can be irregular form of verbs as well. Correct? ಸೊ ಈಗ ಕೆಲವು ಸೆಂಟೆನ್ಸಸ್ ನ ತೋರಿಸ್ತೀನಿ, ಅದನ್ನ ನೀವು ಕ್ಯಾಟಗರೈಸ್ ಮಾಡಕ್ಕಾಗತ್ತಾ ಅಂತ ನೋಡೋಣ. ಸಿಂಪಲ್ ಪ್ರೆಸೆಂಟಾ, ಪಾಸ್ಟಾ, ಏನಂತ ಹೇಳ್ತೀರಾ ನೋಡ್ತೀನಿ. ನಟಾಲಿಯಾ ಸ್ಪೆಲ್ಸ್ ವೆರಿ ವೆಲ್ ನೌ. ತುಂಬಾ ಚೆನ್ನಾಗಿ ಅವಳು ಸ್ಪೆಲ್ ಮಾಡ್ತಾಳೆ ಈಗ. ಈಗ ಸ್ಪೆಲ್ಡ್ ಅಲ್ಲ, ಸ್ಪೆಲ್ಟ, ಸ್ಪೆಲ್ಡ, ಸ್ಪೆಲ್ಟ್.
ಈಗ ಏನಂತಾರೆ, ಈಗ ಚೆನ್ನಾಗಿ ಅವಳು ಹೇಳ್ತಾಳೆ ಸ್ಪೆಲ್ಲಿಂಗ್ ನ. ಸ್ಪೆಲ್ಸ್, ಇಟ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಐ ವಾಂಟೆಡ್ ಟು ಪ್ಲೇ ಬೇಸ್ ಬಾಲ್ ಬಟ್ ಐ ವಾಸ್ ಸಿಕ್. ನನಗೆ ಬೇಸ್ ಬಾಲ್ ಆಡ್ಬೇಕಂತ ನಾನು ತುಂಬಾ ಆಸೆ ಪಟ್ಟೆ, ಆದ್ರೆ ನನ್ಗೆ ಹುಷಾರ್ ಇರಲಿಲ್ಲ. ಐ ವಾಂಟೆಡ್, ವಾಂಟ್ ಸಿಂಪಲ್ ಇನ್ ಬೇಸ್ ಫಾರ್ಮ್, ಬಟ್ ಇದರ್ ಇಟ್ ಇಸ್ ಇನ್ ಪ್ರೆಸೆಂಟ್ ಆರ್ ಪಾಸ್ಟ್. ಲೆಟ್ ಮೀ ನೋ. ಎಸ್, ಇಟ್ ಇಸ್ ಇನ್ ಪಾಸ್ಟ್. ಭೂತಕಾಲದಲ್ಲಿ ಇದೆ. ಹೇಗ್ ಗೊತ್ತಾಗತ್ತೆ? ನಾನು ಆಟ ಆಡ್ಬೇಕಂತ ಆಸೆ ಪಟ್ಟೆ, ವಾಂಟೆಡ್. ಇಟ್ ಇಸ್ ಇನ್ ಪಾಸ್ಟ್. ವೆರಿ ಗುಡ್, ಸೂಪರ್. ಸಾರಾ ವಾಚ್ಡ್ ಅ ಮೂವಿ ಎಸ್ಟರ್ಡೇ ವಿತ್ ಹರ್ ಸಿಸ್ಟರ್. ಸಾರಾ ಒಂದು ಮೂವಿನ ಅವಳ ತಂಗಿ ಜೊತೆ ಅವಳು ನೋಡಿದ್ಲು. ವಾಚ್ಡ್, ನೋಡಿದ್ಲು, ಪಾಸ್ಟ್ ಟೆನ್ಸ್. ಕರೆಕ್ಟ್. ಇನ್ನು ಎರಡು ಪ್ರಶ್ನೆಗಳು ನೋಡೋಣ. ಡ್ಯಾಡ್ ಕುಕ್ಸ್ ಡಿನ್ನರ್ ಫಾರ್ ಮೀ. ನನ್ನಪ್ಪ ನನ್ಗೆ ಅಡಿಗೆ ಮಾಡ್ತಾರೆ. ಕುಕ್ಸ್, base verb. Along with the base word, we either add s or es in present form, in present tense. Is it so? Yes, it is. Vincent solved the puzzle. Vincent ಆ puzzle ನ ಸಾಲ್ವ್ ಮಾಡ್ಬಿಟ್ಟ. ಸಾಲ್ವ್ಡ್, ಇಲ್ಲಿ ನೋಡಿ ಇ ಎಲ್ ಮುಗ್ದಿದೆ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ತಿದೀವಿ, ಡಿ ಅನ್ನ ಸೇರಿಸಿ ಸಿಂಪಲ್ ಪಾಸ್ಟ್ ಅಲ್ಲಿ ತಂದ್ಬಿಡ್ತಿದೀವಿ. ಪಾಸ್ಟ್ ಟೆನ್ಸ್. ಎಕ್ಸಲೆಂಟ್, ಸೂಪರ್ ಮಕ್ಳೇ. ಸೊ ಇವಾಗ ನಿಮ್ಗೆ ಗೊತ್ತಾಗಿರತ್ತೆ ಅನ್ಕೊಳ್ತೀನಿ, ಹೇಗೆ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆಯಾ, ಒಂದು ಪಾಸ್ಟ್ ಸಿಂಪಲ್ ಪ್ರೆಸೆಂಟ್ ಆ ಪಾಸ್ಟ್ ಅಲ್ಲಿ ಇದೆಯಾ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ತಿಳ್ಕೊಂಡಿರ್ತೀರಾ ಅಲ್ವಾ? ಈಗ ಕೆಲವು MCQsಗಳು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದನ್ನ ನೋಡೋಣ ನಾವು. ಒಂದ್ ನಿಮಿಷ. ಐದೈದು ಪ್ರಶ್ನೆಗಳು ಮಕ್ಕಳೇ, ನೋಡೋಣ ಹೇಗೆ ಕಂಡುಹಿಡಿತೀರಾ ಅಂತ. ಇದಾದ್ಮೇಲೆ ಕೊನೆಯಲ್ಲಿ 5 ಡಿಕ್ಟೇಷನ್ ವರ್ಡ್ಸ್ ನ ಕೊಡ್ತೀನಿ, ಆಯ್ತಾ? ಆ ಡಿಕ್ಟೇಷನ್ ವರ್ಡ್ಸ್ ನ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೊಳ್ಳಿ. ಹಾ, ಅದಾದ್ಮೇಲೆ ನಿಮ್ ಕ್ಲಾಸಲ್ಲಿ ಇರೋ ಕೋಆರ್ಡಿನೇಟರು ಮ್ಯಾನೇಜ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಓಕೆ, ಸೊ ಯು ವಿಲ್ ಲಿಸನ್ ಟು ದಿ ಆಡಿಯೋ. ನಾನು ಹೇಳ್ತೀನಿ ಆ ವರ್ಡ್ನ, ಅದಕ್ಕೆ ಸ್ಪೆಲ್ಲಿಂಗ್ ನೀವು ಬರಿಬೇಕು. ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋ ನಾವು ಅಟೆಂಡ್ ಮಾಡೋಣ. ವಾಟ್ ಇಸ್ ದಿ ಪಾಸ್ಟ್ ಟೆನ್ಸ್ ಆಫ್ ಗೋ? ಪಾಸ್ಟ್ ಟೆನ್ಸ್ ಆಫ್ ಗೋ. ಗೋಡ್ ಅಂತ ಹೇಳ್ತೀವ, ಗೋಸ್ ಅಂತೀವ, ವೆಂಟ್ ಅಂತ ಹೇಳ್ತೀವ, ಗೋಯಿಂಗ್ ಅಂತ ಹೇಳ್ತೀವ. ಇಸ್ ಇಟ್ ಅ ರೆಗ್ಯುಲರ್ ಫಾರ್ಮ್ ಆರ್ ಇರ್ರೆಗ್ಯುಲರ್ ಫಾರ್ಮ್? 3, 2, 1. It is the answer. It is went. Excellent. ನೀವು ಕಂಡುಹಿಡಿದಿದ್ರೆ ಟಿಕ್ ಮಾರ್ಕ್ ಹಾಕೊಳ್ಳಿ. Choose the past tense of have. Past tense of have. Have your breakfast early in the morning. ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ನ ತಿಂಡಿನ ಮಾಡ್ಬಿಡಿ. ಹ್ಯಾವ್, ಆ ವರ್ಡ್ ಇದ್ದು ಪಾಸ್ಟ್ ಫಾರ್ಮ್ ಏನು? ಹ್ಯಾಡ್, ಹ್ಯಾವಿಂಗ್, ಹ್ಯಾಸ್. ಇಲ್ಲದೆ ನಾವು ಹ್ಯಾವ್ ಅಂತಾನೆ ಹೇಳ್ತೀವ. ವೆರಿ ಸಿಂಪಲ್ ಕ್ವೆಶನ್, ರೈಟ್? 3, 2, 1. Yes, the answer is had. If I have written the same answer, please put a tick mark to it. 2 marks. What is the past tense of see? ನೋಡೋದು, ನೋಡದೆ. saw, seen, see, seeing. See the past tense ಏನು? See, saw, seen, seeing. 3, 2, 1. It is saw, ನೋಡದೆ. seen ಅನ್ನೋದು past participle ಆಗ್ಬಿಡತ್ತೆ ಮಕ್ಕಳೇ, ಸರಿನಾ? Select the past tense of eat. ate. What is the past tense of take? ತಗೊಳ್ಳೋದು, ತಗೊಂಡೆ.
taken, take, taking, took. ತಗೊಂಡಿದ್ದೀನಿ, ತಗೊಳ್ತೀನಿ, ತಗೊಳ್ತಾ ಇದ್ದೀನಿ, ತಗೊಂಡೆ. 3, 2, 1. The answer is took. Excellent. You have scored 5 on 5. 5 ಪ್ರಶ್ನೆಗಳು ಆನ್ಸರ್ ಎಷ್ಟು ಜನ ಸರಿ ಉತ್ತರಿಸಿದ್ದೀರಾ? ಎಲ್ಲರೂನಾ? ವಾವ್, ಗ್ರೇಟ್, ಸೂಪರ್ ಮಕ್ಕಳೇ. ಈಗ it's time for dictation. I'll be reading out, I'll be telling 5 words one by one. Write the word in that sheet of paper. ಆ ವರ್ಡ್ಸ್ ನ ಮಾತ್ರ ಬರೆದ್ರೆ ಸಾಕು, ಆಯ್ತಾ? The words are dictation ಈಗ. First word, it is bought. Bought. ಕೇಳಿಸ್ತಿದ್ಯಾ ಚೆನ್ನಾಗಿ? ಇನ್ನೊಂದ್ಸತಿ ಹೇಳ್ತೀನಿ, bought. You need to write the spelling of bought. ಮುಂದಿನ ವರ್ಡ್ ಶಾರ್ಪ್. You need to sharp your pencil ಅಂತೀವಲ್ಲ, sharp. Sharp is the word. Good. Third word, legible. Legible. Your handwriting has to be legible enough. ಚೆನ್ನಾಗಿರ್ಬೇಕು. ಯಾರಾದ್ರೂ ಓದ್ತಿದಾರಂದ್ರೆ ನಾವ್ ಏನ್ ಬರ್ದಿದೀವಿ ಅನ್ನೋದು ಅರ್ಥ ಆಗ್ಬೇಕು ಅವ್ರಿಗೆ, ಅಲ್ವಾ? ಇಟ್ ಶುಡ್ ಬಿ legible. Neat and legible. Legible is the word. All right. The fourth word, mystery. Mystery. History ಅಲ್ಲ, mystery. ಅದೇನ್ ನಡೀತಿದ್ಯೋ ಗೊತ್ತಿಲ್ವಲ್ಲ. ಈ ಮಿಸ್ಟ್ರಿ ಸ್ಟೋರೀಸ್ ಎಲ್ಲ ಇರತ್ತಲ್ಲ, ಒಂದು ಮೂವಿ ಎಫೆಕ್ಟ್ ಅಲ್ಲಿ ಇರತ್ತೆ, ಏನ್ ನಡೆಯುತ್ತೆ ಅನ್ನೋ ಇಂಟೆನ್ಷನ್ ನಮ್ಮಲ್ಲಿ ಇರತ್ತೆ. ಏನಾಗತ್ತೆ ಮುಂದಿನ ಸತಿ, ಏನಾಗತ್ತೆ ಮುಂದೆ, ಏನ್ ಕೆಲಸ ನಡೆಯುತ್ತೆ. This thought would be there if at all you watch these mystery stories or mystical books. Next, the last word is shout. ಮಿಸ್ ಹೇಳ್ತಾನೆ ಇರ್ತಾರಲ್ಲ ಕ್ಲಾಸಲ್ಲಿ, ಡೋಂಟ್ ಶೌಟ್ ಚಿಲ್ಡ್ರನ್ ಅಂತ ಹೇಳ್ತಾ ಇರ್ತಾರಲ್ಲ, ಶಬ್ದವಾಗಿ ಮಾತಾಡ್ಬೇಡಿ, ಕಿರ್ಚ್ಬೇಡಿ ಅಂತ ಹೇಳ್ತಾರೆ. ಶೌಟ್. ವಾಟ್ ಇಸ್ ದ ಸ್ಪೆಲ್ಲಿಂಗ್ ಆಫ್ ಶೌಟ್? Shout. So the 5 words that I read was bought, sharp, legible, mystery, shout. Okay? Done. So in today's class, we saw about simple past tense, its meaning, definition, structure. Also, difference between simple present and past, multiple choice questions in simple past, regular verbs and irregular verbs. Thank you so much for letting me know. Regular verbs ku irregular verbs ku ಏನ್ ಡಿಫರೆನ್ಸ್, ಅದು ಹೇಗೆ ಕಂಡುಹಿಡಿತೀವಿ ಅದನ್ನ ನೋಡಿದ್ವಿ. ಎಕ್ಸಾಕ್ಟ್ಲಿ. ಕೊನೆಯಲ್ಲಿ multiple choice questions pertaining to simple past. Last but not least, we had dictation. ನಮ್ vocabulary improvise ಮಾಡ್ಕೊಬೇಕಲ್ಲ. So it is necessary that we get used to it. So with this, I shall end the session over here. Meet you again next week. Thank you so much, friends. Have a great day ahead. Jai Hind, Jai Bharat, Jai Vidya Shakti.